ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ರಾಯಚೂರು ಜಿಲ್ಲಾ ಲಿಂಗಸಗೂರು ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಆದ ಶ್ರೀ ಗೋವಿಂದ ನಾಯ್ಕರವರು ಕುರಿತು ಬಿಜೆಪಿ ಅವರ ಹೇಳಿಕೆಗೆ ಸ್ಪಷ್ಟನೆ. ಮಾನ್ಯ ಶ್ರೀ ಗೋವಿಂದ ನಾಯ್ಕರು 1999ರಲ್ಲಿ ಮಾನ್ಯ ರಾಜ ಅಂಬರೀಶ್ ನಾಯ್ಕರವರು ಸ್ಪರ್ಧಿಸಿದ ಕಲ್ಮಲ ಕ್ಷೇತ್ರದಲ್ಲಿ ಮುಖಂಡತ್ವ ವಹಿಸಿದ್ರು. ವಾಲ್ಮೀಕಿ ಸಂಘದ ತಾಲೂಕು ಅಧ್ಯಕ್ಷರಾಗಿದ್ದವರು 2005, 2010, 2015ರಲ್ಲಿ ಗುರುಗುಂಟ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಆಯ್ಕೆಯಾಗಿದ್ದವರು. 2016ರಲ್ಲಿ ತಾಲೂಕು ಪಂಚಾಯತ್ ಸದಸ್ಯರಾಗಿ ಆಯ್ಕೆಯಾಗಿದ್ದವರು. ತಾಲೂಕಿನಾದ್ಯಂತ ಚಿರಪರಿಚಿತರಾಗಿದ್ದಾರೆ. 2008ರಲ್ಲಿ ಮಾನಪ್ಪ ವಜ್ವಲ್ ಅವರು ಗೋವಿಂದ ನಾಯ್ಕರ ವೈಯಕ್ತಿಕ ವರ್ಚಸ್ಸು ನೋಡಿ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡಿದ್ದರು. 2008-13ರಲ್ಲಿ ಪಕ್ಷದ ಮುಖಂಡರು ಕಾರ್ಯಕರ್ತರೊಂದಿಗೆ ಅನ್ಯೋನ್ಯವಾಗಿದ್ದು ತಾಲೂಕಿನ ಜನರೊಂದಿಗೆ ಉತ್ತಮ ಒಡನಾಟವನ್ನ ಹೊಂದಿ ಮಾನಪ್ಪ ವಜ್ವಲ್ ಅವರಿಗೆ ಗೆಲುವಿಗೆ ಶ್ರಮಿಸಿದವರಾಗಿದ್ದಾರೆ. ಮುಂದೆ ನಿಮ್ಮದೇ ಪಕ್ಷದಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದವರಾಗಿದ್ದಾರೆ. ಶ್ರೀ ಗೋವಿಂದ ನಾಯ್ಕರವರಿಗೆ ನಾಯಕ ಎನ್ನುವುದು ಅವರ ರಕ್ತದಲ್ಲಿಯೇ ಬಂದಿದೆ. ಅವರು ಸ್ವಂತ ವರ್ಚಸ್ಸಿನಿಂದಾಗಿ ಬೆಳೆದವರಾಗಿದ್ದು ಬೇರೆಯವರು ತಾಲೂಕಿನ ಜನರಿಗೆ ಪರಿಚಯಿಸುವ ಅಗತ್ಯವೇ ಇಲ್ಲ. ಶ್ರೀ ಅವರ ಬಗ್ಗೆ ತಿಳಿದುಕೊಳ್ಳದೆ ಏಕವಚನದಲ್ಲಿ ಮಾತನಾಡುವುದು ಹಾಗೂ ಅನಗತ್ಯವಾಗಿ ವೈಯಕ್ತಿಕ ಟೀಕೆ ಮಾಡಿದರೆ ಮಾನ್ಯ ಶಾಸಕರು ಆದ ಮಾನಪ್ಪ ವಜ್ವಲ್ ಅವರು ಮೊನ್ನೆ ದಿನ ಹುನಕುಂಟಿ ಗ್ರಾಮದಲ್ಲಿ ಗ್ಯಾರಂಟಿ ಯೋಜನೆಗಳನ್ನ ಸುಟ್ಟು ಹಾಕಬೇಕು ಅಂತ ಹೇಳಿರುವುದು ಅವರಿಗೆ ಬಡವರ ಏಳಿಗೆ ಸಹಿಸಲಾಗ್ತಾ ಇಲ್ಲ ಎನ್ನುವುದನ್ನ ತೋರಿಸುತ್ತೆ. ಗ್ಯಾರಂಟಿ ಯೋಜನೆಗಳಿಂದ ಲಾಭವಿಲ್ಲದಿದ್ದಲ್ಲಿ ನೀವು ನಿಮ್ಮ ಬೆಂಬಲಿಗರನ್ನ ಗ್ಯಾರಂಟಿ ಯೋಜನೆಗಳನ್ನ ತಿರಸ್ಕರಿಸಲು ಬಹಿರಂಗವಾಗಿ ಹೇಳಿಕೆ ಕೊಟ್ಟು ಮತ್ತು ಎಷ್ಟು ಜನ ತಿರಸ್ಕರಿಸಿದ್ದಾರೆ ಎನ್ನುವುದನ್ನ ದಾಖಲೆ ಸಮೇತ ತಾಲೂಕಿನ ಜನರಿಗೆ ತಿಳಿಸಿ ಇಲ್ಲ ಸಲ್ಲದ ಹೇಳಿಕೆಗಳನ್ನ ಕೊಡುವ ಬದಲು ತಾಲೂಕಿನ ಅಭಿವೃದ್ಧಿ ಕಡೆಗೆ ಗಮನ ಹರಿಸಿ. ಮುದಗಲ್ ಪಟ್ಟಣದ ಕುಡಿಯುವ ನೀರಿನ ಸಮಸ್ಯೆಯನ್ನ ತಾಲೂಕಿನ ಶಾಸಕರು ಆದ ತಮಗೆ ಪರಿಹರಿಸಲಾಗಲಿಲ್ಲ. ಮಾಜಿ ಶಾಸಕರು ಆದ ಮಾನ್ಯ ಶ್ರೀ ಡಿಎಸ್ ಹೂಲೆಗೇರಿ ಸಾಹೇಬರು ಮುದಗಲ್ ಪುರಸಭೆಯ ಅಧ್ಯಕ್ಷರನ್ನ ಮತ್ತು ಸದಸ್ಯರನ್ನ ಕರೆದುಕೊಂಡು ಮಾನ್ಯ ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿ ಪಟ್ಟಣದಲ್ಲಿ ಕುಡಿಯುವ ನೀರಿನ ಸಮಸ್ಯೆಯನ್ನ ಪರಿಹರಿಸಲು 2.5 ಕೋಟಿ ರೂಪಾಯಿಗಳ ಅನುದಾನವನ್ನ ಬಿಡುಗಡೆ ಮಾಡಿಸಿರುತ್ತಾರೆ. ಇದು ಜನರಿಗೆ ಸ್ಪಂದಿಸುವ ರೀತಿ, ಅದನ್ನ ರೂಢಿಸಿಕೊಳ್ಳಿ. ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿರುವ ಶ್ರೀ ವೀರಣ್ಣಗೌಡರು ವಿರೋಧ ಪಕ್ಷದ ನಾಯಕರಾದ ಮಾನ್ಯ ಶ್ರೀ ರಾಹುಲ್ ಗಾಂಧಿ ಅವರಿಗೆ ಮತಿ ಭ್ರಮಣೆಯಾಗಿದೆ ಎನ್ನುವ ಹೇಳಿಕೆ ಕೊಡುವುದು ಅವರ ಪಕ್ಷದ ಸಂಸ್ಕಾರವನ್ನ ದೊಡ್ಡವರನ್ನ ಟೀಕಿಸಿ ದೊಡ್ಡವರಾಗಬೇಕು, ಪ್ರಚಾರ ಪಡೆಯಬೇಕು ಎನ್ನುವ ಅವರ ತವಕವನ್ನ ತೋರಿಸುತ್ತೆ. ಮಾನ್ಯ ಬಿಜೆಪಿಯ ಜಿಲ್ಲಾಧ್ಯಕ್ಷರೇ ಚುನಾವಣಾ ಆಯೋಗ ಒಂದು ಸಾಂವಿಧಾನಿಕ ಸಂಸ್ಥೆ, ಅದು ತಮ್ಮ ಪಕ್ಷದ ಭಾಗ ಅಲ್ಲ ಎನ್ನುವುದನ್ನ ಅರ್ಥ ಮಾಡಿಕೊಳ್ಳಿ. ವಿನಾಕಾರಣ ಚುನಾವಣಾ ಆಯೋಗದ ವಕ್ತಾರಂತೆ ಭ್ರಮಿಸಿ ಮಾತನಾಡಬೇಡಿ. ಎದ್ದು ಇನ್ಮುಂದೆ ಯಾರೇ ಆಗಲಿ ಯಾರ ಬಗ್ಗೆ ಯಾವ ರೀತಿ ಮಾತನಾಡಬೇಕು ಎನ್ನುವುದನ್ನು ಮೊದಲು ತಿಳಿದುಕೊಳ್ಳಬೇಕು. ಆರ್ಎಸ್ಎಸ್ ಮತ್ತು ಬಿಜೆಪಿಯ ಸಂಸ್ಕಾರದಂತೆ ಯಾರ ಬಗ್ಗೆ ಆದರೂ ಹಗುರವಾಗಿ ಮಾತನಾಡಬಹುದು ಅಂದುಕೊಂಡಿದ್ರೆ ಅದು ನಿಮ್ಮ ಮುಟ್ಟಾಳ್ತನ. ಇನ್ನು ಮುಂದೆ ಅನಗತ್ಯವಾಗಿ ವೈಯಕ್ತಿಕ ಟೀಕೆ ಮಾಡಿದಲ್ಲಿ ಪರಿಣಾಮ ನೆಟ್ಟಗಿರೋದಿಲ್ಲ ಅಂತ ಮೊದಲನೇದಾಗಿ ಈ ದಿನ ಒಂದು ಒಳ್ಳೆಯ ಹಜರತ್ ಟಿಪ್ಪು ಸುಲ್ತಾನ್ ಅವರ ಜಯಂತ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ ಮತ್ತು ನಮ್ಮ ರಾಯಚೂರು ಜಿಲ್ಲೆಯ ನಮ್ಮ ತಾಲೂಕಿನ ಹಿರಿಯ ಪತ್ರಕರ್ತ ಸ್ನೇಹಿತರಾದ ನಮ್ಮ ಆರ್ ಗುರುನಾಥ್ ಬೆದಗಡ್ಡ ಅವರು ನಿನ್ನೆ ಚುನಾವಣೆಗೆ ಗೆದ್ದು ಮತ್ತು ಜಿಲ್ಲಾಧ್ಯಕ್ಷರ ಆಯ್ಕೆಯಾಗಿದ್ದು ನಮ್ಮ ಒಂದು ತಾಲೂಕಿನ ಹೆಮ್ಮೆ ಅಂತ ಹೇಳ್ತಾ ಅವರು ಕೂಡ ನನಗೆ ಒಂದು ವೇದಿಕೆಯಿಂದ ಶುಭಾಶಯ ತಿಳಿಸುತ್ತಾ ಈ ಒಂದು ವೇದಿಕೆಗೆ ಈ ದಿನದ ವಿಷಯ ನಮ್ಮ ಲಿಂಗಸೂರು ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಗೋವಿಂದ ನಾಯ್ಕರವರ ಒಂದು ಹೇಳಿಕೆ ಕುರಿತು ಸ್ಪಷ್ಟನೆ ನೀಡಲು ಬಂದಿದ್ದೇವೆ. ಏನಂದರೆ ನಮ್ಮ ಗೋವಿಂದ ನಾಯ್ಕರು ಇಡೀ ನಮ್ಮ ತಾಲೂಕಿನ ನಾಯಕ ಸಮುದಾಯದ ಪ್ರಭಾವ ವ್ಯಕ್ತಿತ್ವವುಳ್ಳ ಮತ್ತು ಎಲ್ಲ ವರ್ಗ ಮತ್ತು ಎಲ್ಲ ಜಾತಿಯ ಮತ್ತು ಎಲ್ಲ ಧರ್ಮದ ಜನರನ್ನು ಒಟ್ಟಿಗೆ ಒಂದು ಸಂವಿಧಾನಾತ್ಮಕ ಅಡಿಯಲ್ಲಿ ಕಾಂಗ್ರೆಸ್ನಿಂದ ಒಗ್ಗಟ್ಟಿನಿಂದ ಕರೆದುಕೊಂಡು ಹೋಗ್ತಕ್ಕಂಥ ಒಬ್ಬ ನಾಯಕರು. ಹಾಗಾಗಿ ಅವ್ರ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳು ಆಧಾರವಿಲ್ಲದೆ ಆರೋಪಗಳನ್ನು ಮಾಡುತ್ತಿರುವುದು ನಮ್ಮ ಒಂದು ನಮ್ಮ ಪಕ್ಷಕ್ಕೆ ಮುಜುಗರ ಉಂಟು ಮಾಡ್ತಕ್ಕಂಥದ್ದು, ಇಲ್ಲ ಸಲ್ಲದ ಆರೋಪವನ್ನು ಮಾಡ್ತಕ್ಕಂಥದ್ದು ಈ ಒಂದು RSS ಹಾಗೂ ಬಿಜೆಪಿಯ ನಮ್ಮ ತಾಲೂಕಾ ಕಾರ್ಯಕರ್ತರು ಹೇಳಿಕೆ ಕೊಡುತ್ತಿರುವುದು ಖಂಡನೀಯ. ಹಾಗಾಗಿ ನಾಯಕರಲ್ಲೇ ನಿಮ್ಗೆ ಗೊತ್ತಿರಲಿ, ನಾಯಕರಲ್ಲೇ ಯಾರು ಗೊತ್ತಿಲ್ಲ, ಆಧಾರಗಳಲ್ಲಿ ಆರೋಪ ಮಾಡೋದು ಸರಿಯಲ್ಲ. ಅವರು ರಾಜ ಅಮರೇಶ್ ನಾಯ್ಕರವರು ಕಲ್ಮಾಲ ಕ್ಷೇತ್ರದಲ್ಲಿ ಅವರು ಎಲೆಕ್ಷನ್ ಸಂದರ್ಭದಲ್ಲಿ ನಾಯಕತ್ವ ವಹಿಸಿದ್ದಾರೆ. ನಮ್ಮ ಗೋವಿಂದ ನಾಯ್ಕರು ಗುರುವಂತ ಒಂದು ಸಂಸ್ಥಾನ ಗೊತ್ತಿರಲಿ, ಪಾಳೆಗಾರಿಕೆ ಸಂಸ್ಥಾನ ಆಗಿರ್ಬೋದು,
ಅಥವಾ ಈ ಸೂರ್ಪುರ, ಚಿತ್ರದುರ್ಗ, ಆಮೇಲೆ ಗುರುಗುಡಿ ಸಂಸ್ಥಾನದಲ್ಲಿ ಬೆಳೀತಕ್ಕಂಥವ್ರು. ಅವರು ಯಾವುದೇ ವಿಚಾರದಲ್ಲಿ ಎಲ್ಲ ವರ್ಗ, ಎಲ್ಲ ಧರ್ಮ, ಎಲ್ಲ ಜಾತಿಯನ್ನು ಒಳಗೊಂಡು ಸಿದ್ಧಾಂತನ ಹೊಂದಿಕೊಂಡು ಓದ್ತಕ್ಕಂಥ ಜನ ಆಗಿದ್ದಾರೆ. ಹಾಗಾಗಿ ನಾಯಕ ಎಂಬ ಪದ ಇದೆಯಲ್ಲ, ಅದು ನಮ್ಮ ಒಂದು ಅಧ್ಯಕ್ಷರ ಮೇಲೆ ಮಾಡಿದ ಆರೋಪ. ಯಾಕೆ ಪವಾರ್ ಅನ್ನುವಂಥ ಈ ಕಾಂಗ್ರೆಸ್ ಒಂದು RSS ಹೇಳಿಕೆಯಿಂದ ಬಂದಿದ್ದಾನೋ ಅಥವಾ ಬಿಜೆಪಿಯ ಒಂದು ಯಾರೋ ಕಾರ್ಯಕರ್ತರು ಲೀಡರ್ಗಳು ಏನು ನಿರ್ವಹಿಸಿಲ್ಲ, ನಾಯಕ ಗೋವಿಂದ ಅಂತ ಮಾಡಿದ್ದಾರೆ. ಅದಲ್ಲ, ಅದು ಶೋಭೆತಕ್ಕಂಥದ್ದಲ್ಲ. ಅವರು ವರ್ಚಸ್ಸಿಗೆ ಒಂದು ಈ ತಾಲೂಕಿಗೆ ಗೋವಿಂದ ಎಲ್ಲರೂ ಗೊತ್ತಿದೆ, ಎಲ್ಲರೂ ಗೊತ್ತಿದೆ. ಅವರು ಒಂದು ತಳಮಟ್ಟದಿಂದ ಬಂದಂಥವ್ರು, 3 ಸಾರಿ ಗ್ರಾಮ ಪಂಚಾಯತ್ ಸದಸ್ಯರಾದವರು, 1 ಸಾರಿ ತಾಲೂಕು ಪಂಚಾಯತಿಯ ಸದಸ್ಯರಾದವರು, ಆಮೇಲೆ ವಾಲ್ಮೀಕಿ ಸಮಾಜದ ತಾಲೂಕು ಅಧ್ಯಕ್ಷರಾಗಿದ್ರು ಕೂಡ, ಆಮೇಲೆ ಬಿಜೆಪಿ ಜಿಲ್ಲಾ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಆಗಿದ್ರು ಕೂಡ. ಅವರ ವರ್ಚಸ್ಸು ನೋಡಿ ನಮ್ಮ ಬಿಜೆಪಿ ಶಾಸಕರು ವಜ್ರ ಮಾಲಪ್ಪ ಅವರು ವರ್ಚಸ್ಸು ನೋಡಿ ಅವರಿಗೆ ನಮ್ಮ ಪಕ್ಷಕ್ಕೆ ಕರೆದುಕೊಂಡಿದ್ದಾರೆ. ವಜ್ರ ಮಾಲಪ್ಪ ಅವರು ಗೆಲ್ಲಬೇಕಾದ್ರೂ ಕೂಡ ನಮ್ಮ ಗೋವಿಂದ ನಾಯಕರ ಪಾತ್ರ ಬಹಳ ಒಂದು ಮುಖ್ಯವಾದಂಥದ್ದು, ಮರಿಬಾರ್ದು. ಆಮೇಲೆ ನಮಗೆ ನೋವಾಗುವಂಥ ವಿಷಯ ಏನಂದ್ರೆ, ನಮ್ಗೆ ಗೊತ್ತು, ನಾವು ಈಗಾಗಲೇ ಯಾರು ನಮ್ಮ ರಾಯಚೂರು ಜಿಲ್ಲಾ ಬಿಜೆಪಿ ಅಧ್ಯಕ್ಷರು ವೀರನಗೌಡ ಲೆಕ್ಕಾಳವರು ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದನ್ನು ನಮ್ಮ ರಾಷ್ಟ್ರ ನಮ್ಮ ರಾಹುಲ್ ಗಾಂಧಿ ಸಂಬಂಧಪಟ್ಟಾಗ ದಯವಿಟ್ಟು ತಾವು ಹೇಳಿಕೆ ಕೊಡುವುದು, ತಮಗೆ ಅಂದರೆ ಏನು ಮಾಧ್ಯಮದಿಂದ ಸೋರ್ಸ್ ಕೊಟ್ಟು ತಮ್ಮ ಬೇಳೆ ಬೆಳೆಸಿಕೊಳ್ಳಲು ಅಥವಾ ತಮ್ಮ ಹೆಸರು ಬೆಳೆಸಿಕೊಳ್ಳಲು ಅಥವಾ ಕಾಂಗ್ರೆಸ್ನವ್ರ ಬಗ್ಗೆ ಇಲ್ಲಸಲ್ಲದ ಆರೋಪ ಮಾಡಿ ತಮ್ಮದೇನೋ ತಮ್ಮ ಪಕ್ಷಕ್ಕೆ ಲಾಭ ಮಾಡ್ಕೊಳ್ಳೋದಕ್ಕೆ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಮೊನ್ನೆ ಕೂಡ ಸಂತೆಕಲ್ಲೂರು ಗ್ರಾಮದಲ್ಲಿ ಒಂದು ಗುಣಗುಂಡ ಗ್ರಾಮದಲ್ಲಿ ಗೊತ್ತಿರಲಿ ಶಾಸಕರಾದ ವಜ್ರನಾಥ ಸಾಹೇಬ್ ಕೂಡ ಪಂಚ ಯೋಜನೆ ಗ್ಯಾರಂಟಿಗಳಿಗೆ ಬೆಂಕಿ ಹಚ್ಚುವಂತ ಭಾಳ ಇದೆ. ದಯವಿಟ್ಟು ಅದನ್ನು ಕೂಡ ನಮಗೆ ಮನೆಯತಕ್ಕಂಥ ವಿಷಯ ನೇರವಾಗಿ ಇದಕ್ಕೆ ಉತ್ತರ ನಮ್ಮ ಲಿಂಗಸಗೂರು ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷರು ಆದ ಶ್ರೀ ವಿಶ್ವಕ್ರಾಂತಿ ಗೆಜ್ಜಲಘಟ್ಟ, ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಜೀವನ್ ಗೌಡ ಕರಡಕಲ್, ಬ್ಲಾಕ್ ಕಾಂಗ್ರೆಸ್ ಸಮಿತಿ ಶ್ರೀ ಗಂಗಾಧರ್, ಬ್ಲಾಕ್ ಕಾಂಗ್ರೆಸ್ ಅಲ್ಪಸಂಖ್ಯಾತರ ವಿಭಾಗದ ಅಧ್ಯಕ್ಷರು ಆದ ಶ್ರೀ ಖಾಜಾ ಹುಸೇನ್ ಪೂಲಾವಾಲೆ, ಬ್ಲಾಕ್ ಕಾಂಗ್ರೆಸ್ ಪಟ್ಟಣ ಪಂಚಾಯಿತಿ ವಿಭಾಗದ ಅಧ್ಯಕ್ಷರು ಆದ ಶ್ರೀ ಸಂಗಮೇಶ್ ನಾಯ್ಕ, ಬ್ಲಾಕ್ ಕಾಂಗ್ರೆಸ್ ಪ್ರಜಾ ವಿಭಾಗದ ಪ್ರಧಾನ ಕಾರ್ಯದರ್ಶಿ ವೆಂಕಟೇಶ್ ರಾಠೋಡ್, ನಾಮನಿರ್ದೇಶನ ಸದಸ್ಯರು ಶರಣಪ್ಪ ಕಟಗಿ, ಆನೆ ಹೊಸೂರು, ಶ್ರೀ ಪಂಪಾವತಿ ಪರಂಗಿ ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.